ಹಲೋ ಎಲ್ರಿಗೂ ನಮಸ್ಕಾರ. ಮೂರನೇ ದಿನವೂ ಕೂಡ ಭಾರತದ ಅಬ್ಬರ ಮುಂದುವರೆದಿದೆ. ಬ್ಯಾಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಕಮಾಲ್ ಮಾಡಿದರೆ ಬೌಲಿಂಗಲ್ಲೂ ಆಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿನ್ನೆ ದಿನದ ಆಟದಂತ್ಯಕ್ಕೆ 81ಕ್ಕೆ 3 ಇತ್ತು. ರಿಷಬ್ ಪಂತ್ ಮತ್ತು ಶುಭ್ಮನ್ ಗಿಲ್ ಆಡ್ತಾಯಿದ್ರು. ಈ ಜೋಡಿ ಇವತ್ತು ಕೂಡ ತಮ್ಮ ಆಟವನ್ನು ಮುಂದುವರಿಸ್ತಾರೆ. ಅಗ್ರೆಸಿವ್ ಅಪ್ರೋಚ್ನ ಮುಖಾಂತರ ಪಂತ್ ಒಂದು ಕಡೆ ಇದ್ದರೆ ಗಿಲ್ ಕೂಡ ಸ್ಟಡಿ ಅಪ್ರೋಚ್ನಲ್ಲಿ ಒಂದು ಕಡೆ ಬ್ಯಾಟಿಂಗ್ ಮಾಡ್ತಾಯಿದ್ರು. ಈ ಜೋಡಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ತಾರೆ. ಇಬ್ಬರು ಕೂಡ ಅರ್ಧಶತಕವನ್ನು ಪೂರೈಸಿದ ಮೇಲೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಷಬ್ ಪಂತ್ ಅಂತೂ ಆ್ಯಸ್ ಯೂಶ್ವಲ್ ಸಖತ್ತಾಗಿಯೇ ಬ್ಯಾಟನ್ನು ಮಾಡಿದ್ರು. ಅವರಿಗೆ ಶುಭ್ಮನ್ ಗಿಲ್ ಕೂಡ ಒಳ್ಳೆಯ ಸಾಥನ್ನು ಕೊಡ್ತಾರೆ. ಮೊದಲು ರಿಷಬ್ ಪಂತ್ ಅವರು 100 ಗಳಿಸಿದ್ರೆ ಆಮೇಲೆ ಶುಭ್ಮನ್ ಗಿಲ್ ಅವರು 100 ಗಳಿಸ್ತಾರೆ. ಸೊ 2 100ಗಳು ಈ ಇನ್ನಿಂಗ್ಸ್ನಲ್ಲಿ ಬಂತು ಭಾರತ ಪರವಾಗಿ ಹೇಳಬೇಕು ಅಂದರೆ. 67ರಿಂದ 234 ರನ್ಸ್ಗಳ ತನಕ ಇವರ ಪಾರ್ಟ್ನರ್ಶಿಪ್ ಬಂತು, ಶುಭ್ಮನ್ ಗಿಲ್ ಮತ್ತು ಪಂತ್ ಅವ್ರದ್ದು. ನಂತರ ಪಂತ್ ಅವರು ಅಗ್ರೆಸಿವ್ ಅಪ್ರೋಚ್ಗೆ ಹೋಗಿ ಔಟ್ ಆಗ್ತಾರೆ. ಸೊ ನಂತರ ರಾಹುಲ್ ಕೂಡ ಒಳ್ಳೆ ಅಗ್ರೆಸಿವ್ ಆಗಿ ಆಡಿ ತಂಡದ ಲೀಡ್ 500 ರನ್ಸ್ ದಾಟತ್ತೆ. ಅದಾದ ಬಳಿಕ ಡಿಕ್ಲೇರ್ ಕೊಡಲಾಗುತ್ತೆ. ಶುಭ್ಮನ್ ಗಿಲ್ 119 ನಾಟ್ಔಟ್, ಹಾಗೆಯೇ KL ರಾಹುಲ್ 22 ನಾಟ್ಔಟ್ ಆಗಿದ್ದರು. ಸೊ 500 ರನ್ಸ್ ಪ್ಲಸ್ ಲೀಡ್ಸ್ ಆದಮೇಲೆ ಡಿಕ್ಲೇರನ್ನು ನೀಡಲಾಗುತ್ತೆ. ಬೃಹತ್ ಮೊತ್ತವನ್ನು ಬಾಂಗ್ಲಾದೇಶ್ ಮೇಲೆ ನೀಡ್ತೀವಿ ನಾವು. ಆದರೂ ಕೂಡ ಬಾಂಗ್ಲಾದೇಶ್ ಒಂದೊಳ್ಳೆ ಆರಂಭನೇ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಜಾಕಿರ್ ಹಸನ್ ಮತ್ತು ಶತಮನ್ ಇಸ್ಲಾಂ 62 ರನ್ಗಳ ಓಪನಿಂಗ್ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ಪನ್ನು ಮಾಡಿದರು. ಇದೇ ಫಸ್ಟ್ ಟೈಮ್ ಅಂತೆ ಬಾಂಗ್ಲಾದೇಶವರು 50+ ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡಿರೋದು ಇಂಡಿಯಾ ವಿರುದ್ಧ ಟೆಸ್ಟ್ನಲ್ಲಿ. ಸೊ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅದಾದ ಬಳಿಕ ಜಾಕಿರ್ ಹಸನ್ ಅವರನ್ನು ಜಸ್ಪ್ರೀತ್ ಬೂಮ್ರಾ ಅವರು ಬಲಿ ತಗೊಳ್ತಾರೆ. ಯಶಸ್ವಿ ಜೈಸ್ವಾಲ್ ಅವರು ಸ್ಲಿಪ್ ಕಾರ್ಡ್ನಲ್ಲಿ ಅತ್ಯುತ್ತಮ ಕ್ಯಾಚನ್ನು ಹಿಡಿತಾರೆ. ಸೊ ಅದಾದ ಬಳಿಕ ಮತ್ತೊಬ್ಬ ಓಪನರ್ ಆಗಿದ್ದ ಶತಮನ್ ಇಸ್ಲಾಂ ಅವರನ್ನು ಕೂಡ ಅಶ್ವಿನ್ ಅವರು ತೆಗಿತಾರೆ. ಅವರು 30 ಹೊಡೆದಿದ್ದರು. ಅದಾದ ಬಳಿಕ ನಾಯಕ ಶಾಂತ್ ಅವರು ಅಗ್ರೆಸಿವ್ ಬ್ಯಾಟಿಂಗನ್ನು ಮಾಡ್ತಾರೆ. ರಿವರ್ಸ್ ಸ್ವೀಪ್ ಹಾಗೆ ಹಲವಾರು ಶಾಟ್ಸ್ಗಳ ಮುಖಾಂತರ ಅಗ್ರೆಸಿವ್ ಅಪ್ರೋಚನ್ನು ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಮೊಮಿನುಲ್ ಹಕ್ ಒಂದು ಕಡೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ರು. ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದು ಮತ್ತೊಮ್ಮೆ ರವಿಚಂದ್ರನ್ ಅಶ್ವಿನ್ ಅವರು. ಮೊಮಿನುಲ್ ಅವ್ರಿಗೆ ಒಂದು ಬ್ಯೂಟಿಫುಲ್ ಡೆಲಿವರಿ ಹಾಕಿ ಬೋಲ್ಡ್ ಮಾಡ್ತಾರೆ. ಸಖತ್ತಾಗಿತ್ತು ಆ ಡೆಲಿವರಿ ನೋಡೋಕ್ಕೆ, ನೀವು ಒಮ್ಮೆ ನೋಡಬೇಕು. ಸೊ ಅದಾದ ಬಳಿಕ ಬಂದ ಮುಷ್ಫಿಕರ್ ರಹೀಮ್ ಅವರನ್ನು ಕೂಡ ಜಾಸ್ತಿ ಹೊತ್ತು ನಿಲ್ಲಲು ಬಿಡಲಿಲ್ಲ. ಅಶ್ವಿನ್ ಅವರೇ ಅವ್ರನ್ನೇ ತಗೊಳ್ತಾರೆ. ಒಟ್ಟು 3 ವಿಕೆಟನ್ನು ಇವತ್ತು ಅಶ್ವಿನ್ ಪಡ್ಕೊಂಡ್ರು. ಕೊನೆಯಲ್ಲಿ ಶಾಂತ ಮತ್ತು ಶಕೀಬ್ ಅಲ್ ಹಸನ್ ನಾಟ್ಔಟ್ ಆಗಿ ಉಳಿತಾರೆ. ಇವತ್ತಿನ ದಿನದ ಆಟದಂತ್ಯಕ್ಕೆ ಕೊನೆಯಲ್ಲಿ ಸ್ವಲ್ಪ ಬ್ಯಾಡ್ ವೆದರ್ ಇರೋದ್ರಿಂದ ಡೇಯನ್ನು ಕಾಲ್ ಆಫ್ ಡೇ ಇವತ್ತಂದು ಮುಗಿಸ್ತಾರೆ. ಸೊ ಇವತ್ತಿನ ಡೇ ಮತ್ತೊಮ್ಮೆ ಭಾರತಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಂಗ್ಲಾದೇಶ್ ಕೂಡ ಒಳ್ಳೆ ಅಗ್ರೆಸಿವ್ ಅಪ್ರೋಚ್ನಲ್ಲೇ ಬಂದಿದ್ದರು ಸೆಕೆಂಡ್ ಇನ್ನಿಂಗ್ಸ್, ಅದು ಕೂಡ ಗಮನಿಸಬೇಕಾಗಿರೋದೆ ನಾವು. ಸೊ ನಾಳೆ 6 ವಿಕೆಟ್ ಬೇಕು ಭಾರತಕ್ಕೆ ಗೆಲ್ಲಲು. ಮೋಸ್ಟ್ ಪ್ರಾಬಬ್ಲಿ ನಾಳೆನೇ ರಿಸಲ್ಟ್ ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ದಿನದಲ್ಲಿ ಏನೇನಾಯಿತು ಅಂತ ಸಣ್ಣ ಹೈಲೈಟ್ಸು. ಸೊ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.